ಪಾಕ್ಗೆ ಅತ್ತ ದರೆ ಇತ್ತ ಪುಲಿ ಅನ್ನುವಂತಾಗಿದೆ. ಭಾರತ ನುಗ್ಗಿ ಹೊಡೆಯುತ್ತೆ ಅನ್ನೋದು ಗೊತ್ತಾಗಿದೆ. ಪಾಪ ಭವತಿ ಭಿಕ್ಷಾಂದೇಹಿ ಅಂತ ಪಾಕ್ ಬೇರೆ ದೇಶಗಳ ಕಾಲನ್ನು ಹಿಡಿತಾ ಇದೆ. ಭಾರತದಿಂದ ಭೀತಿಯಿಂದ ಪಾರು ಮಾಡಿ ಅಂತ ಬೇಡಿಕೊಳ್ತಾ ಇದೆ. ಕಾಲ ಮಿಂಚಿ ಹೋಗಿದೆ. ಭಾರತ ಕೆರಳಿ ನಿಂತಿದೆ. ಪಾಪಿ ಪಾಕಿಸ್ತಾನ ಪ್ಯಾನಿಕ್ ಆಗಿದೆ. ಅಳಿದು ಉಳಿದಿರೋ ನಮ್ಮನ್ನ ಭಾರತದ ಕೈಯಿಂದ ಉಳಿಸಿ ಎಂದು ಪಾಕ್ ಎಲ್ಲರ ಬಳಿ ಬೇಡ್ತಾ ಇದೆ. ಸೌದಿ ಮೊರೆ ಹೋದ ಪಾಕ್. ಪಟಿಂಗ ಪಾಕ್ಗೆ ಈಗ ಏನೂ ತೋಚದೆ ಸೌದಿ ಅರೇಬಿಯಾದ ಮೊರೆ ಹೋಗಿದೆ. ಭಾರತಕ್ಕೆ ಬಲಿಯಾಗೋ ಮುನ್ನ ಉಳಿಸಿ ಎಂದು ಬೇಡ್ತಾ ಇದೆ. ಪಾಕ್ ಮೊಸಳೆ ಕಣ್ಣೀರಿಗೆ ಮರುಗಿದ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯ ಭಾರತ ಮತ್ತು ಪಾಕ್ ಉದ್ವಿಗ್ನತೆಯನ್ನ ತಪ್ಪಿಸಿ ರಾಜತಾಂತ್ರಿಕ ಮಾರ್ಗ ಅನುಸರಿಸಿ ಎಂದು ಒತ್ತಾಯಿಸಿದೆ. ಅಮೆರಿಕದ ಕಾಲು ಹಿಡಿದ ಪಾಕಿಸ್ತಾನ. ಪಾಪ ಇಂಗುತಿಂದ ಮಂಗನಂತಾದ ಪಾಕ್ ಅಮೆರಿಕವನ್ನು ಬಿಟ್ಟಿಲ್ಲ ಕಣ್ರಿ. ಕಾಲು ಹಿಡಿದು ಭಾರತದ ಕೋಪ ತಿಳಿಗೊಳಿಸುವಂತೆ ಬೇಡ್ತಾ ಇದೆಯಂತೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮ್ಯಾಕ್ರೋ ರುಬಿಯೋ ಭಾರತ ಮತ್ತು ಪಾಕ್ ಅನ್ನ ಸಂಪರ್ಕಿಸಿ ಸಂಯಮ ವಹಿಸಿ ಎಂದು ಹೇಳಿದ್ದಾರೆ. ಚೀನಾ ಮೊರೆ ಹೋದ ಪರಮ ಪಾಪಿ. ಉರಿಯುವ ತುಪ್ಪಕ್ಕೆ ಬೆಂಕಿ ಹುಗುಳುವ ಚೀನಾ ಕೂಡ ಪಾಕ್ ಬೆವತಿರೋದನ್ನ ಕಂಡು ಮರುಗಿದೆ. ರಷ್ಯಾ ಮತ್ತು ಚೀನಾ ಹಿರಿಯ ರಾಜತಾಂತ್ರಿಕ ಮಾಸ್ಕೋದಲ್ಲಿ ಭೇಟಿಯಾಗಿ ಸಭೆ ನಡೆಸಿತು. ರಷ್ಯಾ ಒಕ್ಕೂಟದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್.ವಿ. ವರ್ಷಿನಿನ್ ಮತ್ತು ಚೀನಾ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಗ್ ಲಿ ಈ ಸಭೆಯಲ್ಲೂ ಕೂಡ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಬಗ್ಗೆ ಮಾತನಾಡಿದ್ದಾರೆ. ದೇವರೇ ದಿಕ್ಕು ಅಂತಿದ್ದಾನೆ ಪಾಕ್ ಸಚಿವ. ಹಿಂದೂ ರಾಷ್ಟ್ರಕ್ಕೆ ಬೆಚ್ಚಿಬಿದ್ದ ಪಾಕ್ ನಿದ್ದೆ ಕೆಟ್ಟು ಬೆಳ್ಳಂಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿದೆ. ಪಾಕಿಸ್ತಾನದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಬ್ದುಲ್ಲಾ ತರಾರ್ ನಮಗೆ ದೇವರೇ ಸಹಾಯ ಮಾಡಬೇಕಷ್ಟೇ ಅಂದಿದ್ದಾನೆ. ನೋಡಿದ್ರಲ್ವಾ, ಪಾಕ್ ಈಗ ಉಳಿಗಾಲ ಇಲ್ಲ ಅನ್ನೋದು ದೃಢವಾಗಿದೆ. ಬೇರೆ ದೇಶಗಳ ಹತ್ರ ಅಮ್ಮ ತಾಯಿ ಅಂತ ಬೇಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕ್ಗೆ ಅತ್ತ ದರೆ ಇತ್ತ ಪುಲಿ ಅನ್ನುವಂತಾಗಿದೆ. ಭಾರತ ನುಗ್ಗಿ ಹೊಡೆಯುತ್ತೆ ಅನ್ನೋದು ಗೊತ್ತಾಗಿದೆ. ಪಾಪ ಭವತಿ ಭಿಕ್ಷಾಂದೇಹಿ ಅಂತ ಪಾಕ್ ಬೇರೆ ದೇಶಗಳ ಕಾಲನ್ನು ಹಿಡಿತಾ ಇದೆ. ಭಾರತದಿಂದ ಭೀತಿಯಿಂದ ಪಾರು ಮಾಡಿ ಅಂತ ಬೇಡಿಕೊಳ್ತಾ ಇದೆ. ಕಾಲ ಮಿಂಚಿ ಹೋಗಿದೆ. ಭಾರತ ಕೆರಳಿ ನಿಂತಿದೆ. ಪಾಪಿ ಪಾಕಿಸ್ತಾನ ಪ್ಯಾನಿಕ್ ಆಗಿದೆ. ಅಳಿದು ಉಳಿದಿರೋ ನಮ್ಮನ್ನ ಭಾರತದ ಕೈಯಿಂದ ಉಳಿಸಿ ಎಂದು ಪಾಕ್ ಎಲ್ಲರ ಬಳಿ ಬೇಡ್ತಾ ಇದೆ. ಸೌದಿ ಮೊರೆ ಹೋದ ಪಾಕ್. ಪಟಿಂಗ ಪಾಕ್ಗೆ ಈಗ ಏನೂ ತೋಚದೆ ಸೌದಿ ಅರೇಬಿಯಾದ ಮೊರೆ ಹೋಗಿದೆ. ಭಾರತಕ್ಕೆ ಬಲಿಯಾಗೋ ಮುನ್ನ ಉಳಿಸಿ ಎಂದು ಬೇಡ್ತಾ ಇದೆ. ಪಾಕ್ ಮೊಸಳೆ ಕಣ್ಣೀರಿಗೆ ಮರುಗಿದ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯ ಭಾರತ ಮತ್ತು ಪಾಕ್ ಉದ್ವಿಗ್ನತೆಯನ್ನ ತಪ್ಪಿಸಿ ರಾಜತಾಂತ್ರಿಕ ಮಾರ್ಗ ಅನುಸರಿಸಿ ಎಂದು ಒತ್ತಾಯಿಸಿದೆ. ಅಮೆರಿಕದ ಕಾಲು ಹಿಡಿದ ಪಾಕಿಸ್ತಾನ. ಪಾಪ ಇಂಗುತಿಂದ ಮಂಗನಂತಾದ ಪಾಕ್ ಅಮೆರಿಕವನ್ನು ಬಿಟ್ಟಿಲ್ಲ ಕಣ್ರಿ. ಕಾಲು ಹಿಡಿದು ಭಾರತದ ಕೋಪ ತಿಳಿಗೊಳಿಸುವಂತೆ ಬೇಡ್ತಾ ಇದೆಯಂತೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮ್ಯಾಕ್ರೋ ರುಬಿಯೋ ಭಾರತ ಮತ್ತು ಪಾಕ್ ಅನ್ನ ಸಂಪರ್ಕಿಸಿ ಸಂಯಮ ವಹಿಸಿ ಎಂದು ಹೇಳಿದ್ದಾರೆ. ಚೀನಾ ಮೊರೆ ಹೋದ ಪರಮ ಪಾಪಿ. ಉರಿಯುವ ತುಪ್ಪಕ್ಕೆ ಬೆಂಕಿ ಹುಗುಳುವ ಚೀನಾ ಕೂಡ ಪಾಕ್ ಬೆವತಿರೋದನ್ನ ಕಂಡು ಮರುಗಿದೆ. ರಷ್ಯಾ ಮತ್ತು ಚೀನಾ ಹಿರಿಯ ರಾಜತಾಂತ್ರಿಕ ಮಾಸ್ಕೋದಲ್ಲಿ ಭೇಟಿಯಾಗಿ ಸಭೆ ನಡೆಸಿತು. ರಷ್ಯಾ ಒಕ್ಕೂಟದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್.ವಿ. ವರ್ಷಿನಿನ್ ಮತ್ತು ಚೀನಾ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಗ್ ಲಿ ಈ ಸಭೆಯಲ್ಲೂ ಕೂಡ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಬಗ್ಗೆ ಮಾತನಾಡಿದ್ದಾರೆ. ದೇವರೇ ದಿಕ್ಕು ಅಂತಿದ್ದಾನೆ ಪಾಕ್ ಸಚಿವ. ಹಿಂದೂ ರಾಷ್ಟ್ರಕ್ಕೆ ಬೆಚ್ಚಿಬಿದ್ದ ಪಾಕ್ ನಿದ್ದೆ ಕೆಟ್ಟು ಬೆಳ್ಳಂಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿದೆ. ಪಾಕಿಸ್ತಾನದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಬ್ದುಲ್ಲಾ ತರಾರ್ ನಮಗೆ ದೇವರೇ ಸಹಾಯ ಮಾಡಬೇಕಷ್ಟೇ ಅಂದಿದ್ದಾನೆ. ನೋಡಿದ್ರಲ್ವಾ, ಪಾಕ್ ಈಗ ಉಳಿಗಾಲ ಇಲ್ಲ ಅನ್ನೋದು ದೃಢವಾಗಿದೆ. ಬೇರೆ ದೇಶಗಳ ಹತ್ರ ಅಮ್ಮ ತಾಯಿ ಅಂತ ಬೇಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕ್ಗೆ ಅತ್ತ ದರೆ ಇತ್ತ ಪುಲಿ ಅನ್ನುವಂತಾಗಿದೆ. ಭಾರತ ನುಗ್ಗಿ ಹೊಡೆಯುತ್ತೆ ಅನ್ನೋದು ಗೊತ್ತಾಗಿದೆ. ಪಾಪ ಭವತಿ ಭಿಕ್ಷಾಂದೇಹಿ ಅಂತ ಪಾಕ್ ಬೇರೆ ದೇಶಗಳ ಕಾಲನ್ನು ಹಿಡಿತಾ ಇದೆ. ಭಾರತದಿಂದ ಭೀತಿಯಿಂದ ಪಾರು ಮಾಡಿ ಅಂತ ಬೇಡಿಕೊಳ್ತಾ ಇದೆ.
ಮಿಂಚಿ ಹೋಗಿದೆ. ಭಾರತ ಕೆರಳಿ ನಿಂತಿದೆ. ಪಾಕಿಸ್ತಾನ ಪ್ಯಾನಿಕ್ ಆಗಿದೆ. ಅಳಿದು ಉಳಿದಿರೋ ನಮ್ಮನ್ನ ಭಾರತದ ಕೈಯಿಂದ ಉಳಿಸಿ ಎಂದು ಪಾಕ್ ಎಲ್ಲರ ಬಳಿ ಬೇಡ್ತಾ ಇದೆ. ಸೌದಿ ಮೊರೆ ಹೋದ ಪಾಕ್. ಪಟಿಂಗ ಪಾಕ್ಗೆ ಈಗ ಏನೂ ತೋಚದೆ ಸೌದಿ ಅರೇಬಿಯಾದ ಮೊರೆ ಹೋಗಿದೆ. ಭಾರತಕ್ಕೆ ಬಲಿಯಾಗೋ ಮುನ್ನ ಉಳಿಸಿ ಎಂದು ಬೇಡ್ತಾ ಇದೆ. ಪಾಕ್ ಮೊಸಳೆ ಕಣ್ಣೀರಿಗೆ ಮರುಗಿದ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯ ಭಾರತ ಮತ್ತು ಪಾಕ್ ಉದ್ವಿಗ್ನತೆಯನ್ನ ತಪ್ಪಿಸಿ ರಾಜತಾಂತ್ರಿಕ ಮಾರ್ಗ ಅನುಸರಿಸಿ ಎಂದು ಒತ್ತಾಯಿಸಿದೆ. ಅಮೆರಿಕದ ಕಾಲು ಹಿಡಿದ ಪಾಕಿಸ್ತಾನ. ಪಾಪ ಇಂಗು ತಿಂದ ಮಂಗನಂತಾದ ಪಾಕ್ ಅಮೆರಿಕವನ್ನು ಬಿಟ್ಟಿಲ್ಲ ಕಣ್ರಿ. ಕಾಲು ಹಿಡಿದು ಭಾರತದ ಕೋಪ ತಿಳಿಗೊಳಿಸುವಂತೆ ಬೇಡ್ತಾ ಇದೆಯಂತೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮ್ಯಾಕ್ರೋ ರುಬಿಯೋ ಭಾರತ ಮತ್ತು ಪಾಕ್ ಅನ್ನ ಸಂಪರ್ಕಿಸಿ ಸಂಯಮ ವಹಿಸಿ ಎಂದು ಹೇಳಿದ್ದಾರೆ. ಚೀನಾ ಮೊರೆ ಹೋದ ಪರಮ ಪಾಪಿ. ಉರಿಯುವ ತುಪ್ಪಕ್ಕೆ ಬೆಂಕಿ ಹುಗುಳುವ ಚೀನಾ ಕೂಡ ಪಾಕ್ ಬೆವತಿರೋದನ್ನ ಕಂಡು ಮರುಗಿದೆ. ರಷ್ಯಾ ಮತ್ತು ಚೀನಾ ಹಿರಿಯ ರಾಜತಾಂತ್ರಿಕ ಮಾಸ್ಕೋದಲ್ಲಿ ಭೇಟಿಯಾಗಿ ಸಭೆ ನಡೆಸಿತು. ರಷ್ಯಾ ಒಕ್ಕೂಟದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್.ವಿ. ವರ್ಷಿನಿನ್ ಮತ್ತು ಚೀನಾ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಗ್ ಲಿ ಈ ಸಭೆಯಲ್ಲೂ ಕೂಡ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಬಗ್ಗೆ ಮಾತನಾಡಿದ್ದಾರೆ. ದೇವರೇ ದಿಕ್ಕು ಅಂತಿದ್ದಾನೆ ಪಾಕ್ ಸಚಿವ. ಹಿಂದೂ ರಾಷ್ಟ್ರಕ್ಕೆ ಬೆಚ್ಚಿಬಿದ್ದ ಪಾಕ್ ನಿದ್ದೆ ಕೆಟ್ಟು ಬೆಳ್ಳಂಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿದೆ. ಪಾಕಿಸ್ತಾನದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಬ್ದುಲ್ಲಾ ತರಾರ್ ನಮಗೆ ದೇವರೇ ಸಹಾಯ ಮಾಡಬೇಕಷ್ಟೇ ಅಂದಿದ್ದಾನೆ. ನೋಡಿದ್ರಲ್ವಾ, ಪಾಕ್ ಈಗ ಉಳಿಗಾಲ ಇಲ್ಲ ಅನ್ನೋದು ದೃಢವಾಗಿದೆ. ಬೇರೆ ದೇಶಗಳ ಹತ್ರ ಅಮ್ಮ ತಾಯಿ ಅಂತ ಬೇಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕ್ಗೆ ಅತ್ತ ದರೆ ಇತ್ತ ಪುಲಿ ಅನ್ನುವಂತಾಗಿದೆ. ಭಾರತ ನುಗ್ಗಿ ಹೊಡೆಯುತ್ತೆ ಅನ್ನೋದು ಗೊತ್ತಾಗಿದೆ. ಪಾಪ ಭವತಿ ಭಿಕ್ಷಾಂದೇಯಿ ಅಂತ ಪಾಕ್ ಬೇರೆ ದೇಶಗಳ ಕಾಲನ್ನ ಹಿಡಿತಾ ಇದೆ. ಭಾರತದಿಂದ ಭೀತಿಯಿಂದ ಪಾರು ಮಾಡಿ ಅಂತ ಬೇಡಿಕೊಳ್ತಾ ಇದೆ. ಕಾಲ ಮಿಂಚಿ ಹೋಗಿದೆ. ಭಾರತ ಕೆರಳಿ ನಿಂತಿದೆ. ಪಾಕಿಸ್ತಾನ ಪ್ಯಾನಿಕ್ ಆಗಿದೆ. ಅಳಿದು ಉಳಿದಿರೋ ನಮ್ಮನ್ನ ಭಾರತದ ಕೈಯಿಂದ ಉಳಿಸಿ ಎಂದು ಪಾಕ್ ಎಲ್ಲರ ಬಳಿ ಬೇಡ್ತಾ ಇದೆ. ಸೌದಿ ಮೊರೆ ಹೋದ ಪಾಕ್. ಪಟಿಂಗ ಪಾಕ್ಗೆ ಈಗ ಏನೂ ತೋಚದೆ ಸೌದಿ ಅರೇಬಿಯಾದ ಮೊರೆ ಹೋಗಿದೆ. ಭಾರತಕ್ಕೆ ಬಲಿಯಾಗೋ ಮುನ್ನ ಉಳಿಸಿ ಎಂದು ಬೇಡ್ತಾ ಇದೆ. ಪಾಕ್ ಮೊಸಳೆ ಕಣ್ಣೀರಿಗೆ ಮರುಗಿದ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯ ಭಾರತ ಮತ್ತು ಪಾಕ್ ಉದ್ವಿಗ್ನತೆಯನ್ನ ತಪ್ಪಿಸಿ ರಾಜತಾಂತ್ರಿಕ ಮಾರ್ಗ ಅನುಸರಿಸಿ ಎಂದು ಒತ್ತಾಯಿಸಿದೆ. ಅಮೆರಿಕದ ಕಾಲು ಹಿಡಿದ ಪಾಕಿಸ್ತಾನ. ಪಾಪ ಇಂಗು ತಿಂದ ಮಂಗನಂತಾದ ಪಾಕ್ ಅಮೆರಿಕವನ್ನು ಬಿಟ್ಟಿಲ್ಲ ಕಣ್ರಿ. ಕಾಲು ಹಿಡಿದು ಭಾರತದ ಕೋಪ ತಿಳಿಗೊಳಿಸುವಂತೆ ಬೇಡಿದೆ.